ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹೇಮೆ ಟೆಕ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ನಿಮಗೆ ನಿಮ್ಮ ಒಂದು ಇನ್ಸ್ಟಾಗ್ರಾಮಲ್ಲಿ ಈ ರೀತಿಯಾದಂಥ ಒಂದು ಡಿಫ್ರೆಂಟ್ ಒಂದು ಮೆಸೇಜ್ನ ಯಾವ ರೀತಿ ಕಳಿಸೋದು ಅನ್ನೋದನ್ನು ತಿಳಿಸ್ಕೊಡೋಕ್ಕೆ ಅಂತ ನಾನು ಇವತ್ತು ವಿಡಿಯೋ ಮಾಡ್ತಿದ್ದೀನಿ. ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಬನ್ನಿ ವಿಡಿಯೋ ಶುರು ಮಾಡೋಣ. ಫ್ರೆಂಡ್ಸ್, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡೋಕ್ಕೂ ಮುಂಚೆ ನೀವು ಏನಾದರೂ ಈ ರೀತಿ ಒಂದು ಮೆಸೇಜಸ್ನ ಟೈಪ್ ಮಾಡಿ ಕಳಿಸಿದ್ರೆ ಅಥವಾ ಈ ರೀತಿ ಗಿಫ್ಟಾಗಿ ಮೆಸೇಜ್ನ ಕಳಿಸಿದ್ರೆ ನಿಮ್ಮ ಏನು ನೀವು ಯಾರು ಕಳಿಸಿರ್ತೀರೋ ಅವರು ತುಂಬ ಇಂಪ್ರೆಸ್ ಆಗೋದಂತ ಗ್ಯಾರಂಟಿ. ಫ್ರೆಂಡ್ಸ್, ಈ ಥರ ಮೆಸೇಜನ್ನು ಮಾಡೋದು ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಗೊತ್ತಿರುತ್ತೆ, ಬಟ್ ಇನ್ನೂ ತುಂಬ ಜನಕ್ಕೆ ಗೊತ್ತಿಲ್ಲ. ಅದು ಹೇಗೆ ಮಾಡೋದು ಅನ್ನೋದನ್ನ ಇವತ್ತು ನಾನು ತಿಳಿಸ್ಕೊಡೋಕ್ಕೆ ಅಂತ ವಿಡಿಯೋ ಮಾಡ್ತಿದ್ದೀನಿ. ಇದಕ್ಕೆ ನಾನು ನನ್ನ ಒಂದು ಇನ್ಸ್ಟಾಗ್ರಾಮ್ನ ಓಪನ್ ಮಾಡಿಕೊಂಡು ಸ್ಕ್ರೀನ್ ರೆಕಾರ್ಡ್ ಮಾಡಿ ಆನ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ಬನ್ನಿ ತೋರಿಸ್ತೀನಿ. ಫ್ರೆಂಡ್ಸ್, ನಾನೀಗ ನನ್ನ ಒಂದು ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಮೊದಲಿಗೆ ನಾನು ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ಓಪನ್ ಮಾಡ್ಕೊತೀನಿ. ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡ್ಕೊಂಡ ನಂತರ ನಮಗೆ ಇಲ್ಲಿ ನಮ್ಮ ಒಂದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಫ್ರೆಂಡ್ಸ್, ನೋಡ್ತಿರ್ಬೋದು ನಾನು ಒಂದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಮೊಬೈಲ್ನಲ್ಲಿ ನೀವು ಸಹ ಒಂದು ಪ್ರೊಫೈಲ್ನ ಕ್ಲಿಕ್ ಮಾಡಿಕೊಂಡು ನಿಮ್ಮ ಪ್ರೊಫೈಲ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಈ ಥರ ಚೆಕ್ ಮಾಡ್ಕೊಂಡ ನಂತರ ನೀವು ವಾಪಸ್ ಬ್ಯಾಕ್ ಬನ್ನಿ. ಫ್ರೆಂಡ್ಸ್, ಇಲ್ಲಿಗೆ ಬಂದುಬಿಟ್ಟು ನೀವು ನಿಮ್ಮ ಒಂದು ಮೆಸೇಜ್ ಏನು ಟೈಪ್ ಇರುತ್ತೆ ಅಲ್ಲಿಗೆ ದಯವಿಟ್ಟು ಹೋಗಿ ನಿಮ್ಮ ಮೆಸೇಜ್ ಇದ್ರ ಹತ್ರ ಹೋಗ್ಬಿಟ್ಟು ನೀವು ಯಾರಿಗೆ ಮೆಸೇಜ್ನ ಮಾಡಬೇಕು ಅಂದ್ಕೊಂಡಿರ್ತೀರ ಅವರ ಒಂದು ಚಾಟ್ನ ಓಪನ್ ಮಾಡ್ಕೊಳ್ಳಿ. ನಾನು ಈ ಒಂದು ಅಕೌಂಟ್ಗೆ ಚಾಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಅದಕ್ಕೋಸ್ಕರ ನಾನು ಇದನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇದಕ್ಕೆ ಓಪನ್ ಮಾಡಿಕೊಂಡು ನೀವು ಇಲ್ಲಿ ನೋಡ್ತಿರ್ಬೋದು, ನಿಮ್ಗೆ ಏನು ಬೇಕು ನಿಮ್ಗೆ ಇಷ್ಟ ಬಂದರೆ ಟೈಪ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ನಾನು ಹಾಯ್ ಅಂತ ಟೈಪ್ ಮಾಡಿದ್ದೀನಿ. ಟೈಪ್ ಮಾಡಿದ ನಂತರ ಇದನ್ನು ಈ ರೀತಿ ನಾರ್ಮಲಾಗಿ ಹೋಗುತ್ತೆ. ಫ್ರೆಂಡ್ಸ್, ಈ ಮೆಸೇಜು ಈ ನಾರ್ಮಲಾಗಿ ಹೋಗೋದ್ರಿಂದ ಏನು ಅಷ್ಟು ಅಟ್ರಾಕ್ಟಿವ್ ಆಗಿ ಅವ್ರಿಗೆ ಕಾಣದೇ ಇರ್ಬೋದು. ಬಟ್ ಇದೇ ಮೆಸೇಜನ್ನು ಡಿಫ್ರೆಂಟಾಗಿ ಒಂಥರ ಅಟ್ರಾಕ್ಟಿವ್ ಆಗಿ ಕಳಿಸೋದು ಯಾವ ರೀತಿ ಅಂತಂದರೆ ಸಿಂಪಲ್ ಈ ಥರ ಹಾಯ್ ಅಂತ ಟೈಪ್ ಮಾಡ್ತಿರಲ್ವ, ಟೈಪ್ ಮಾಡಿದ ನಂತರ ನೀವು ಕಳ್ಸೋಕೆ ಹೋಗ್ಬಾರ್ದು. ಫ್ರೆಂಡ್ಸ್, ಇದನ್ನು ಕಳ್ಸೋಕೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಫಸ್ಟು ಹಾಯ್ ಅಂತ ಟೈಪ್ ಮಾಡಿರೋ ಪಕ್ಕನೇ ಸರ್ಚ್ ಆಪ್ಷನ್ ಒಂದಿದೆ ನೋಡಿ. ಫ್ರೆಂಡ್ಸ್, ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನೀವು ಇಲ್ಲಿ ನೋಡ್ತಿರ್ಬೋದು ಟಾಪಲ್ಲೇ ಈ ರೀತಿಯಾದ ಒಂದು ಸಿಂಬಲ್ಸ್ಗಳು ನಿಮಗೆ ಕಾಣ್ತಾ ಇದೆ. ಇಲ್ಲಿ ನೋಡ್ತಿರ್ಬೋದು ಹಾಯ್ ಅನ್ನೋದು ಈ ಥರ ಬಾಕ್ಸ್ಗಳಲ್ಲಿ ನೋಡಿ. ಈಗ ನಾನು ಸ್ಯಾಂಪಲಾಗಿ ಒಂದು ತೋರಿಸ್ತೀನಿ. ಇದನ್ನು ಕ್ಲಿಕ್ ಮಾಡಿದೆ ಅನ್ಕೊಳ್ಳಿ. ಇದನ್ನು ಕ್ಲಿಕ್ ಮಾಡಿದ್ರೆ ನೋಡಿ ಈ ಥರ ಒಂದು ಮೆಸೇಜ್ ಅವ್ರಿಗೆ ಹೋಗಿರುತ್ತೆ. ಅದನ್ನು ಓಪನ್ ಮಾಡಬೇಕಂದ್ರೆ ಸಿಂಪಲ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ನೋಡಿ ಈ ರೀತಿಯಾಗಿ ಡಿಫ್ರೆಂಟಾಗಿ ಓಪನ್ ಆಗುತ್ತೆ. ಅವಂತರ ಆ ಮೆಸೇಜ್ ಮಾಡೋರ್ಗೆ ಮೆಸೇಜ್ ಏನು ಅವ್ರಿಗೆ ಕಳಿಸಿರ್ತಾರೆ ಅವ್ರಿಗೂ ಒಂಥರ ಈ ಮೆಸೇಜನ್ನು ನೋಡಿ ಏನು ಈ ಥರ ಎಲ್ಲ ಮೆಸೇಜ್ ಮಾಡ್ತಾರಲ್ಲ ಅಂತಲೂ ಅನ್ಕೋಬೋದು. ಆ ಥರ ಒಂಥರ ಡಿಫ್ರೆಂಟಾಗಿ ಕಾಣುತ್ತೆ. ಫ್ರೆಂಡ್ಸ್, ನೋಡಿ ಬರೀ ಅಷ್ಟೇ ಅದೊಂದೇ ಅಲ್ಲ, ಈ ಥರ ಹಾಕ್ಬಿಟ್ಟು ನೋಡ್ಬೋದು. ಇಲ್ಲಿ 4 ಡಿಫ್ರೆಂಟ್ ಈ ಥರ ಇದೆ. ನಿಮ್ಗೆ ಇಷ್ಟ ಬಂದ ಇಲ್ಲಿ ಚಾಟ್ನ ನೀವು ಆ ಥರ ಟೈಪ್ ಮಾಡಿಬಿಟ್ಟು ಈ ಥರ ಹಾಕೋಬೋದು. ಫ್ರೆಂಡ್ಸ್, ಇದರಿಂದ ಏನೋ ಒಂದು ಅಟ್ರಾಕ್ಟಿವ್ ಆಗಿ ಮೆಸೇಜು ಸೆಂಡ್ ಆಗೋದು ಕಾಣುತ್ತೆ. ಫ್ರೆಂಡ್ಸ್, ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.